ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದಂತೂ ಇನ್ನೊಂದು ದುರಂತದಲ್ಲಿ ಮಹಾದುರಂತ. ಕೈ ಬಂದಿರೋ ಮಕ್ಕಳು 25 ವರ್ಷ 27 ವರ್ಷ ಆಗಿರ್ತದೆ ಮಕ್ಕಳಿಗೆ. ಆ ಮಕ್ಕಳು ಅಷ್ಟು ಕೈ ಬಂದಿರೋ ಮಕ್ಕಳು ಅವ್ರ ಎದುರುಗಡೆ ಅಪ್ಪ ಅಮ್ಮ ಡಿವೋರ್ಸ್ ಆಗಿಬಿಟ್ಟು ಆ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಳ ಕಥೆ ಏನಾಗಬೇಕು? ಇವ್ರು ಯೋಚನೆ ಮಾಡ್ತಾರೆ. ಇವ್ರ ದುರಾಂಕಾರಕ್ಕೆ ಇವರ ಸ್ವಾರ್ಥಕ್ಕೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಿರಲ್ರಿ. ಒಂದು ಸಣ್ಣ ಜೀವನಮ್ಮ ಹೇಳ್ಬೇಕು ಅಂತಂದರೆ ಬಾಲ್ಯದಿಂದ ಬೆಳೆದಿರ್ತೀವಿ. ಬೆಳೀತಾ ಅಪ್ಪ ಅಮ್ಮ ಸಂಸ್ಕಾರ ಕೊಟ್ಟಿರ್ತಾರೆ. ಆಮೇಲೆ ಸ್ಕೂಲ್ಗೆ ಹೋಗ್ತೀವಿ. ಅದಾದಮೇಲೆ ಅಡೋಲೆಸೆಂಟ್ ಏಜು. ಅದಾದಮೇಲೆ ಮದುವೆ ಮಾಡ್ಕೊತೀವಿ. ಮದುವೆ ಆದಮೇಲೆ ಮಕ್ಕಳಾಗುತ್ತೆ. ಅಷ್ಟೇ ಅಲ್ವಮ್ಮ. ಆಮೇಲೆ ಹಿಂಗೆ ಯೌವನ ಯಾವಾಗಲೂ ಇರೋದಿಲ್ಲ, ಹಂಗೇ ಹೋಗ್ಬಿಡ್ತೀವಿ ನಾವು. ಕರ್ಪೂರ ಥರ ಕರ್ಗೋಗ್ತೀವಿ. ಏನು ಪರ್ಮನೆಂಟ್ ಅಲ್ಲ ನಮ್ದು ಯಾವೂ ಇಲ್ಲಿ. ಈ ಸಣ್ಣ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಎತ್ತಿಡಿದು ನಾವು ಸಮಾಜದಲ್ಲಿ ಒಂದು ಗೌರವ ತೊಗೊಂಡು ಒಂದು ಒಳ್ಳೆಯ ಹೆಸರು ತೊಗೊಂಡು ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ವಾ? ಏನು ಪರ್ಮನೆಂಟ ನಾವಿಲ್ಲಿ? ಈ ಪದ ಕೇಳಿದ್ರೆ ನನಗೆ ಮೈಯೆಲ್ಲ ಬೆಂಕಿ ಹಾಕ್ದಂಗೆ ಆಗುತ್ತಮ್ಮ. ಇದು ಒಂದು ಮಾತು ಹೇಳ್ತೀನಮ್ಮ, ಸೆಲೆಬ್ರಿಟೀಸ್ ಇರ್ಬೋದು, ಸಾಮಾನ್ಯ ಕುಟುಂಬದವ್ರು ಇರ್ಬೋದು, ಇಲ್ಲ ಸಿಕ್ಕಾಪಟ್ಟೆ ಇವ್ರು ಹೇಳ್ತಾರಲ್ಲ ಆಗರ್ಭ ಶ್ರೀಮಂತ ಇರ್ಬೋದು, ಎಲ್ಲ ಕಡೆ ನಡೀತಾ ಇದೆ ಇದು. ಕೈ ಮುಗಿದು ಕೇಳ್ಕೊತೀನಿ, ನೀವೇನೇ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ. ಮತ್ತೆ ಮದುವೆ ಆಗಲ್ಲ, ಮತ್ತೆ ಜೀವನ ಬರಲ್ಲ, ಮತ್ತೆ ತಂದೆ ತಾಯಿಂದ್ರೆ ಸಿಕ್ಕಲ್ಲ. ಅವ್ರಿಗೆ ತಂದೆ ತಾಯಿಂದ್ರಿಗೆ ಮಾತ್ರ ಹೆಣ್ಣಿರ್ಬೋದು ಗಂಡು ಇರ್ಬೋದು, ನೀವು ದಯವಿಟ್ಟು ತೊಂದರೆ ಕೊಡಬೇಡಿ. ನೀವು ಭಾಳ ಈಸಿಯಾಗಿ ಡಿವೋರ್ಸ್ ಅಂತ ನೀವು ಜಗಳ ಮಾಡ್ಕೊಬಿಡ್ತೀರಿ. ಅವ್ರು ಸ್ಟೇಷನ್ಗೆ ಹೋಗ್ತಾರಲ್ಲ, ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತದೆ ಅವ್ರಿಗೆ. ಅವ್ರು ಇಡೀ ಸಮಾಜವನ್ನು ಫೇಸ್ ಮಾಡೋಕ್ಕಾಗಲ್ಲ. ಅವರು ನಿಮ್ಮ ತೆವಲಿಗೋಸ್ಕರ ನೀವು ಮಾಡ್ಕೊಳ್ಳೋವಂಥ ಕುತಂತ್ರದ ಕೆಲಸಕ್ಕೋಸ್ಕರ ಹಿರಿಯರಿಗೆ ಬಲಿ ಕೊಡಬೇಡಿ. ಸಮಾಜದಲ್ಲಿ ಫೇಸ್ ಮಾಡೋಕ್ಕಾಗಲ್ಲಮ್ಮ. ಏನು ರೀ ನಿಮ್ಮ ಮಗಳು ಡಿವೋರ್ಸ್ ಆಗಿಬಿಟ್ಟಿದೆ ಅಂತ ಯಾರನ್ನ ವಾಕಿಂಗಲ್ಲಿ ಕೇಳಿದರೆ ಅವ್ರು ಏನು ಉತ್ತರ ಕೊಡ್ತಾರೆ ಹಿರಿಯರು? ಹಿಂಗೆ ಮುಖ ವಾಕಿಂಗೇ ಹೋಗಲ್ಲ. ಎಷ್ಟೋ ಕುಟುಂಬಗಳು ಹಾಳಾಗ್ಬಿಟ್ಟಿದೆ ಇದರಿಂದ. ಇದೇನು ಪ್ಯಾಷನ್ ಅಲ್ಲಮ್ಮ. ನೀವು ಹೇಳಿದ್ರಲ್ಲ ಸೆಲೆಬ್ರೇಟಿಂಗ್ ದ ಡಿವೋರ್ಸ್ ಅಂತ ಬರ್ಕೊಂತ, ಇಟ್ಸ್ ರಾಂಗ್. ಕಾನ್ಸೆಪ್ಟೇ ರಾಂಗ್ ಅದು. ಅಂದರೆ ಯಾರೋ ದುಃಖದಲ್ಲಿದ್ದಾರೆ ಅಂದರೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅದನ್ನೇ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಅಲ್ವಾ? ಯಾರೋ ಅಳ್ತಾ ಇದ್ದಾರೆ, ಸಿ ಈಸ್ ಕ್ರೈಯಿಂಗ್. ಇದು ನಮ್ಮ ಕಲ್ಚರ. ಇದು ಬಾಲಿವುಡ್ ಟಾಲಿವುಡ್ ಗಾಳಿ ಏನಾದರೂ ಸ್ಯಾಂಡಲ್ವುಡ್ ಬೀಸಿದೆಯಾ ಈ ಡಿವೋರ್ಸ್ದು? ನೋಡಿ, ಇದು ಆಗಲೇ ಹೇಳ್ದಂಗೆ ನಿಮಗೆ ವೆಸ್ಟರ್ನ್ ಕಂಟ್ರಿಯಿಂದ ಬಂದಿರೋವಂಥ ಒಂದು ದೊಡ್ಡ ರೋಗ ಇದು. ಸೊ ಇಲ್ಲಿ ಬಂದಿದೆ ತಪ್ಪು. ಹಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಸ್ಯಾಂಡ್ಲ್ವುಡ್ ಇರ್ಬೋದು, ಮತ್ತು ಇನ್ನೊಂದು ಯಾವುದೋ ವುಡ್ ಇರ್ಬೋದು. ಒಳ್ಳೇದನ್ನು ತೊಗೊಳ್ರಿ, ಕೆಟ್ಟದಾಗಿ ನೀವು ತೊಗೊಳಕ್ಕೆ ಹೋಗ್ತೀರಾ. ಅಂದರೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕಾಗುತ್ತಾ? ಅವ್ರ ಅಪ್ಪ ಅಮ್ಮ ಎಷ್ಟು ನೋವು ಪಡ್ತಾರೆ ನಿಮ್ಗೆ ಗೊತ್ತಿದೆಯಾ? ನೀವು ಮಾಡ್ಬಿಟ್ಟು ನೀವು ಟಿ ವಿಲಿ ಬಂದುಬಿಡ್ತೀರಿ, ಸೋಷಿಯಲ್ ಮೀಡಿಯಲ್ಲಿ ಬಂದುಬಿಡ್ತೀವಿ. ಡಿವೋರ್ಸ್ ಆದರೆ ಅದೊಂದು ಪಬ್ಲಿಸಿಟಿನ ನಿಮಗೆ? ನಾಚಿಕೆ ಆಗೋದು ಬೇಡ ನಮಗೆ? ಪಬ್ಲಿಸಿಟಿಗೋಸ್ಕರ ನೀವು ಮಾಡೋಕ್ಕೆ ಹೋಗ್ಬಿಡಿ. ಡಿವೋರ್ಸ್ ಅನ್ನೋದು ನೀವು ಪಿಕ್ಚರ್ ಹಿಟ್ಟಾಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಲ್ಲ, ಇಲ್ಲ ಯಾರೋ ಒಬ್ಬರು ಮಂತ್ರಿ ಆಗ್ಬಿಟ್ಟು ಸೆಲೆಬ್ರೇಟ್ ಮಾಡೋದು, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟು ಪ್ರೂವ್ ಮಾಡಿ ಸೆಲೆಬ್ರೇಟ್ ಆಗೋದು, ಇಲ್ಲ ಸಿಕ್ಕಾಬಿಟ್ಟೆ 100 ಅಂಕ ಬಂದುಬಿಟ್ಟು ಯಾರೋ ಇದಾಗ್ಬಿಡ್ತಾರೆ ನೋಡಿ, ಸಾಮಾನ್ಯ ಕುಟುಂಬದಿಂದ ಬಂದ್ಬಿಟ್ಟು SSLC ಪಾಸ್, ಅದು ಸೆಲೆಬ್ರೇಷನ್ನು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಬ್ಬ ರೈತ ಚೆನ್ನಾಗಿ ಬೆಳೆದ್ಬಿಟ್ಟು ಅದು ಸೆಲೆಬ್ರೇಷನ್ನು. ಅದು ಮೀಡಿಯಾ ಇದಾಗುತ್ತೆ. ನೀವು ಈ ಥರದ್ದು ಸುದ್ದಿಗಳಲ್ಲ, ದಯವಿಟ್ಟು ನೀವು ಸೆಲೆಬ್ರೇಷನ್ ಅಂತ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಕೈ ಮುಗಿದು ಕೇಳ್ಕೊತೀನಿ. ನೀವು ಮಾಡೋ ಇದಕ್ಕೋಸ್ಕರ ಇನ್ನೂ 100 ಜನದ ಭಾಳ ಹಾಳಾಗುತ್ತೆ. ಇಂಥವ್ರು ಮಾಡ್ಬಿಟ್ಟಂತೆ ನಾವು ಮಾಡ್ತೀವಿ ರೀ ಅಂತ ಹೋಗ್ತಾರೆ ಜನ. ಅದಲ್ಲ, ಅದು ಸಮಾಜಕ್ಕೆ ಕೊಡ್ತಾರೆ. ಒಳ್ಳೆ ಕರೆ ಅಲ್ಲ ಅದು. ತಾಳ್ಮೆ ಇರಬೇಕಮ್ಮ. ತಾಳ್ಮೆ ಇದ್ದರೆ ತಾಳಿದವನು ಬಾಳಿಯಾನು. ಇದು ಹಳೇಗಾದೆ. ಈಗೋ ಅನ್ನೋದು ಬಿಡಿ ದಯಮಾಡಿ. ಅದು ಸೆಲೆಬ್ರಿಟಿಗಳಿರಲಿ, ಹೀರೋಗಳಿರಲಿ, ಹೀರೋಯಿನ್ಗಳಿರಲಿ, ಅದು ನಾಳೆ ದಿನ ನಾನೇ ಇರಲಿ, ರಾಜಕಾರಣಿಗಳಿರಲಿ, ಆಗರ್ಭ ಶ್ರೀಮಂತರಿರಲಿ, ಮೀಡಿಯಮ್ ಕ್ಲಾಸ್ ಜನ ಇರಲಿ, ಫಸ್ಟು ನಿಮ್ಮ ಸ್ವಾರ್ಥವನ್ನು ಬಿಡಿ, ಈಗೋವನ್ನು ಬಿಡಿ, ತಾಳ್ಮೆ ಇರಲಿ, ಆಟೋಮೆಟಿಕ್ಕಾಗಿ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಸರ್, ಈ ವಿಚ್ಛೇದನ ಅನ್ನೋದು ಬಿಟ್ಟು ಚಂದನ್ ಶೆಟ್ಟಿ ಸರ್ ನಿಮಗೆ ಬಹಳಷ್ಟು ಪರಿಚಯ. ಚಿಕ್ಕದಿನಿಂದನೂ ಅವ್ರ ಕರಿಯರ್ ನೋಡಿದರೆ, ಅವ್ರು ಹೇಗೆ ಬೆಳೆದಿದ್ದಾರೆ ಅನ್ನೋಂಥದ್ದು ನೋಡಿದ್ದೀರಾ. ಅವ್ರ ಜೀವನದಲ್ಲಿ ಈ ರೀತಿ ಒಂದು ಆಘಾತ ಆಗ್ತಿದೆ ಅಂದಾಗ ನಿಮಗೆ ಹೇಗೆ ಅನ್ನಿಸ್ತು ಪರ್ಸ್ನಲಿ? ನಾನು ನಿಜವಾಗ್ಲೂ ಮೀಡಿಯಾನಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ನನಗೆ ಬೇಜಾರಾಯಿತು. ಇದು ವೆರಿ ಸಾಫ್ಟ್ ಫೆಲೋ. ನಮ್ಮಲ್ಲಿ ಬರ್ತಾಯಿದ್ರು, ಆಲ್ಬಮ್ ಎಲ್ಲ ಮಾಡಿದ್ದೀವಿ ನಮ್ಮ ಸಂಸ್ಥೆಯಿಂದ. ಇದೆಲ್ಲ ಆಗಬಾರ್ದಮ್ಮ. ನನಗೇನಾದರೂ
ಇದೆಲ್ಲ ಆಗೋಕ್ಕೆ ಮುಂಚೆ ಇಲ್ಲ ಇದು ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿದ್ರೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೆ. ನಮ್ಮ ಕೈಯಲ್ಲಾಗಿದ್ದು. ಯಾಕೆಂದರೆ ಒಂದು ಮನೆಯನ್ನು ಒಡೆಯೋದು 2 ನಿಮಿಷ ಅಮ್ಮ. 2 ನಿಮಿಷದಲ್ಲಿ ಮನೆ ಹೊಡೆದಾಕ್ಬಿಡ್ಬೋದು. ಮನೆ ಕಟ್ಟೋದಿದೆಯಲ್ಲ, ವರ್ಷಗಳು ಮನೆತನಗಳು ಬೆಳೆಸೋದಿದೆಯಲ್ಲ, ಎಷ್ಟೋ 100 ವರ್ಷಗಳು ಬೇಕಾಗುತ್ತೆ. ಇದು ಕಪ್ಪು ಚುಕ್ಕಿ ಆಗ್ಬಿಡ್ತದೆ ಮಾಡುವ. ಹಿಂಗಾಗಲೇಬಾರ್ದು ಪಾಪ. ಐ ಫೀಲ್ ಸ್ಯಾಡ್ ಫಾರ್ ಹಿಮ್, ಐ ಫೀಲ್ ಸ್ಯಾಡ್ ಫಾರ್ ಅವರ್ ಆಲ್ಸೋ. ನೋ, ಐ ಡೋಂಟ್ ನೋ. ಒಂದು ಕಡೆ ಅನಿಸುತ್ತೆ ತುಂಬ ನೋವು, ಎಷ್ಟು ಡಿಸಿಷನ್ ಅನಿಸುತ್ತೆ. ಸ್ವಲ್ಪ ತಾಳ್ಮೆಯಿಂದ, ಏನಮ್ಮ ನೋವಾಯ್ತಾ, ಒಂದು ಧರ್ಮಸ್ಥಳಕ್ಕೋ ಇಲ್ಲ ತಿರುಪತಿಗೋ ಹೋಗ್ಬಿಟ್ಟು ಇಬ್ಬರು ಒಂದು ನಮಸ್ಕಾರ ಮಾಡ್ಕೊಂಬಂದ್ರೆ ಅಲ್ಲೇ ದೇವ್ರು ನಮ್ಮ ಬುದ್ಧಿ ಕೊಟ್ಬಿಡ್ತಾನೆ. ನಮ್ಗೆ ಇನ್ನು ಯಾರ ಹತ್ರ ಹೋಗಿ ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಬಿಟ್ರೆ ನಮ್ಗೆ ಯಾವ ಡಿವೋರ್ಸ್ ಕೋರ್ಟ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಗೆ ಯಾರು ನ್ಯಾಯ ಮಾಡೋದು ಅವಶ್ಯಕತೆ ಇಲ್ಲ. ಫಸ್ಟ್ ನಮಗೆ ನಾವು, ಅಪ್ಪ ನಾನು ಈಕೆ ಜೊತೆಲಿ ಬಾಳಬೇಕು, ಆಕೆಗೂ ಬರಬೇಕದು. ಇಲ್ಲ ನಾನು ಇವ್ರ ಜೊತೆಲಿ ಸಂಸಾರ ಮಾಡಬೇಕು, ಪರವಾಗಿಲ್ಲ, ಸ್ವಲ್ಪ ಇಲ್ಲಿ ಇರ್ತದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಲೈಫಲ್ಲಿ. ಅದು ಬಿಟ್ಬಿಟ್ಟು ಮತ್ತೆ ಪ್ರತಿ ಮನೆಯಲ್ಲೂ ಡಿವೋರ್ಸು ಕೋವಿಡ್ ಬಂದಂಗೆ ಇದಂತಾಯಿತು ಅಂದರೆ ಇದು ವಾಟ್ ಆರ್ ಯು ಗೋಯಿಂಗ್ ಟು ಸೇವ್ ಫಾರ್ ಅ ಸೊಸೈಟಿ? ಸಮಾಜದಲ್ಲಿ ನೀವು ಏನು ಇದು ಕೊಡ್ತಾ ಇದ್ದೀರಿ? ಸಮಾಜಕ್ಕೆ ಏನು ಮಾದರಿ ಆಗ್ತಾಯಿದ್ದೀರಿ? ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕು ಹೊರತು ನಮ್ಮನ್ನು ನೋಡಿ, ಎಸ್ಪೆಷಲಿ ಸೆಲೆಬ್ರಿಟಿಗಳಿಗೆ ಯಾರೇ ಆಗಿಲ್ಲಮ್ಮ, ಭಾಳ ಇಂಪಾರ್ಟೆಂಟ್. ಜನ ವಾಚ್ ಮಾಡ್ತಾರೆ, ಭಾಳ ವಾಚ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಅವರು ಒಂದು ಡ್ಯಾನ್ಸ್ ಮಾಡಲಿ ಅದೇ ಥರ ಮಾಡ್ಲಿಕ್ಕೆ ಹೋಗ್ತಾರೆ. ಮಗುನೂ ಕೂಡ ಮಾಡೋಕ್ಕೆ ಹೋಗುತ್ತೆ. ಹಾಡು ಹೇಳಿ, ಹಾಡು ಅದೇ ರೀತಿ ಮಾಡ್ಲಿಕ್ಕೆ ಹೋಗುತ್ತೆ. ಒಂದು ಡೈಲಾಗ್ ಹೇಳಿ, ಒಳ್ಳೆಯದೋ ಕೆಟ್ಟದೋ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ತಾರೆ. ನಮ್ಮ ಕೈನಲ್ಲಿದೆ ಸೆಲೆಬ್ರಿಟಿಗಳು, ಯಾರೇ ಆಗಿರಲಿ. ನಾವು ಏನೇ ಮಾಡುವಾಗ ಸಮಾಜಕ್ಕೆ ಧಕ್ಕೆ ಬರೆದಂಥ ಕೆಲಸ ಮಾಡಬೇಕು, ಸಮಾಜಕ್ಕೆ ಪ್ರೇರಣೆ ಆಗಬೇಕು. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಪಿಕ್ಚರ್ ನೋಡ್ತಾಯಿದ್ದು, ದೊಡ್ಡವ್ರದ್ದು, ವಿಷ್ಣುವರ್ಧನ್ ಸರ್ ಪಿಕ್ಚರ್ ನೋಡ್ತಾಯಿದ್ದು. ಅವ್ರ ಹಾಡುಗಳು ಕೇಳಿ, ಅವ್ರು ಬದುಕು ಕಟ್ಕೊಂಡಿರೋ ರೀತಿ ಕೇಳಿ, ಆಮೇಲೆ ಅವ್ರು ಬೆಳೆದು ಬಂದ ದಾರಿ ನೋಡಿ, ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕೆ ಹೊರತು ಈ ಕೆಟ್ಟದ್ದು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಿಂದ ಸಮಾಜಕ್ಕೆ ಧಕ್ಕೆನೆ. ಸಮಾಜ ಘಾತಕರ ಕೆಲಸ ಯಾರೂ ಯಾವ ಕ್ಷೇತ್ರದಲ್ಲೂ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.